ಬೆಂಗಳೂರಿನ ಚಿನ್ನಯ್ಯನಪಾಳ್ಯದಲ್ಲಿ ನಿಗೂಢ ಸ್ಫೋಟ ಸಂಭವಿಸಿದೆ. ಸ್ಫೋಟದ ಸ್ಥಳದಲ್ಲಿ ಈಗ ಎಸ್ಡಿಆರ್ಎಫ್ ಕಾರ್ಯಾಚರಣೆ ನಡೆಸ್ತಾ ಇದೆ. ಅವಶೇಷಗಳ ತೆರವನ್ನ ಮಾಡ್ತಾ ಇದ್ದಾರೆ ಎಸ್ಡಿಆರ್ಎಫ್ ಸಿಬ್ಬಂದಿ. ಕಸ್ತೂರಿ ಅವರ ಮನೆಯ ಫಸ್ಟ್ ಫ್ಲೋರ್ ಸಂಪೂರ್ಣವಾಗಿ ಛಿದ್ರವಾಗಿದೆ. ಇದೀಗ ಛಿದ್ರಗೊಂಡಿರುವಂತಹ ಸೀಲಿಂಗ್ ಅನ್ನ ತೆರವುಗೊಳಿಸಿದ್ದಾರೆ ಎಸ್ಡಿಆರ್ಎಫ್. ಸೀಲಿಂಗ್ ಅನ್ನು ತೆರವುಗೊಳಿಸಿ ಅಲ್ಲಿ ಸ್ಫೋಟಕ ವಸ್ತುಗಳು ಇದೆಯಾ ಅಂತ ಶೋಧವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ಪ್ರಾಥಮಿಕವಾಗಿ ಏನು ಕಂಡು ಬರ್ತಾ ಇಲ್ಲ. ಒಂದು ವೇಳೆ ಸಿಲಿಂಡರ್ ಸ್ಫೋಟವಾಗಿದ್ದರೆ ಅದರ ಅವಶೇಷಗಳು ಸಿಗುತ್ತೆ, ಇಲ್ಲ ಬೇರೆ ಏನಾದರೂ ಸ್ಫೋಟಕಗಳು ಇದೆಯಾ, ಇವೆಲ್ಲದರ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಏನಾಗಿರ್ಬೋದು ಅನ್ನೋದಾಗಿ. ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಸ್ಫೋಟದ ತೀವ್ರತೆ ಏನು ಸ್ಫೋಟ ನಡೆದಿದೆ ಆ ಸ್ಥಳದಲ್ಲಿದೆ. ಜೊತೆಗೆ ಸ್ಫೋಟದ ತೀವ್ರತೆ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ ಬೀರು ಡೋರ್ ಕೂಡ ಛಿದ್ರವಾಗಿದೆ. ಬೀರುವಿನಲ್ಲಿಟ್ಟಿದ್ದಂಥ ಸೀರೆ, ಬಟ್ಟೆಗಳು ಇವುಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಇದ್ದಾರೆ, ಬಾಂಬ್ ನಿಷ್ಕ್ರಿಯ ದಳ ಕೂಡ ಪರಿಶೀಲನೆ ನಡೆಸ್ತಾ ಇದೆ. ಆ ಸ್ಫೋಟದ ತೀವ್ರತೆ ನಿಮ್ಗೆ ದೃಶ್ಯದಲ್ಲೇ ಕಂಡು ಬರ್ತಾ ಇದೆ. ಇಡೀ ಮನೆನೇ ಛಿದ್ರವಾಗಿದೆ. ಅಕ್ಕಪಕ್ಕದ ಮನೆಗೂ ಕೂಡ ಅದರ ತೀವ್ರತೆ ವ್ಯಾಪಿಸಿದೆ. ಜೊತೆಗೆ ಜೀವಹಾನಿಯಾಗಿದೆ. ಒಂದಷ್ಟು ಜನ ಆಸ್ಪತ್ರೆ ಪಾಲಾಗಿದ್ದಾರೆ, ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅದರಲ್ಲಿ ಒಬ್ಬರ ಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟರ ಮಟ್ಟಿಗೆ ಅವಾಂತರ ತಂದಿಟ್ಟಿದೆ ಈ ಸ್ಫೋಟ. ಬಟ್ ಸ್ಫೋಟಕ್ಕೆ ಏನು ಕಾರಣ? ಸಿಲಿಂಡರಿಂದಾಗಾಯ್ತಾ? ಅಲ್ಲೊಬ್ರು ಆ ಮನೆಯವರು ಒಬ್ರು ಮಾಹಿತಿಯನ್ನು ಕೊಡ್ತಾ ಇದ್ರು, ಸಿಲಿಂಡರ್ ಖಾಲಿ ಆಗಿತ್ತಂತೆ, ಹಾಗೆ ಸಿಲಿಂಡರ್ ಬಂದಿರಬಹುದು, ಅದನ್ನ ಸರಿಯಾಗಿ ಫಿಟ್ ಮಾಡ್ದೇನೆ ಅದು ಈ ರೀತಿಯಾಗಿ ಬ್ಲಾಸ್ಟ್ ಆಗಿರಬಹುದು ಅಂತ ಈ ಊಹೆಗಳು ಕೇಳಿ ಬರ್ತಾ ಇದೆಯೇ ಹೊರತು ಇದೇ ನಿಖರವಾದ ಕಾರಣ ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ಸೊ ಹಾಗಾಗಿ ಅಲ್ಲಿ ಎಸ್ಡಿಆರ್ಎಫ್ ತಂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು, ಅಲ್ಲಿರುವಂಥ ವಸ್ತುಗಳ ಪರಿಶೀಲನೆ ಆಗ್ತಾ ಇದೆ, ಅವಶೇಷಗಳನ್ನೆಲ್ಲ ತೆರವುಗೊಳಿಸ್ತಾ ಇದ್ದಾರೆ, ಹುಡುಕಾಡ್ತಾ ಇದ್ದಾರೆ. ಏನಾದರೂ ಸ್ಫೋಟಕ ವಸ್ತುಗಳಿದೆಯಾ, ಆ ರೀತಿಯಾದಂಥ ವಸ್ತುಗಳು ಸಿಗುತ್ತಾ ಅನ್ನೋದಾಗಿ ಹುಡುಕಾಡ್ತಾ ಇದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೀವು, ಒಂದು ಸ್ಫೋಟ ನಡೆದಂಥ ಸಂದರ್ಭದ ದೃಶ್ಯ. ಮತ್ತೊಂದು ಕಡೆ ಇವತ್ತು ಸಿಎಂ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಅದೇ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಕೈಕಾಲು ಮುರಿದು ಹೋಗಿದೆ, ಒಬ್ಬ ಬಾಲಕಿಯ ಕೈಕಾಲು ಮುರಿದು ಹೋಗಿದೆ, ಕಟ್ಟಾಗಿದೆ. ಅಷ್ಟರ ಮಟ್ಟಿಗೆ ತೀವ್ರವಾಗಿ ಏಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಬ್ಬ ಬಾಲಕ ಪ್ರಾಣವನ್ನೇ ಕಳೆದುಕೊಳ್ತಾನೆ. ಇನ್ನೊಬ್ಬರು ಮಹಿಳೆ ನರಳಾಡ್ತಾ ಇದ್ದಾರೆ. ಸುಟ್ಟಂತಹ ದೇಹ, ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಇದು ಚಿನ್ನಯ್ಯನಪಾಳ್ಯದಲ್ಲಿ ನಿಗೂಢವಾಗಿ ಸಂಭವಿಸಿದ ಸ್ಫೋಟದ ಪರಿಣಾಮ. ಇದೀಗ ಸ್ಥಳದಲ್ಲಿ ಎಸ್ಡಿಆರ್ಎಫ್ ತಂಡ, ಅಗ್ನಿಶಾಮಕ ದಳ ಸಿಬ್ಬಂದಿ ಎಲ್ಲರೂ ಕೂಡ ಇದ್ದಾರೆ. ಮೊದಲನೇದಾಗಿ ಆ ರೂಫ್ ಟಾಪ್ ಸಂಪೂರ್ಣವಾಗಿ ಛಿದ್ರವಾಗಿತ್ತಲ್ಲ, ಅದನ್ನು ತೆರವುಗೊಳಿಸ್ತಾ ಇದ್ದಾರೆ. ಅದನ್ನು ತೆರವುಗೊಳಿಸಿದಾಗ ಮಾತ್ರ ಅದರ ಅಡಿ ಏನಿದೆ ಅನ್ನೋದು ಗೊತ್ತಾಗುತ್ತೆ.